ಇಷ್ಟು ದಿವಸ ನೀವು ಗೊಬ್ಬರ ಹಾಕಕತ್ತಿದ್ರಿ, ಇದ್ರ ಫೀಲ್ ನಿಮಗೆ ಏನು ಅನಿಸ್ತೈತಿ? ಗೊಬ್ಬರ ಹಾಕೋದು ಒಳ್ಳೇದು ಅಥವಾ ಆರ್ಗ್ಯಾನಿಕ್ ಹಾಕೋದು ಒಳ್ಳೇದು? ಆರ್ಗ್ಯಾನಿಕ್ ಹಾಕೋದು ಒಂದು ರೀತಿಯಿಂದ ಭಾಳ ಚಲೋ ಸರ್. ಹಾಂ, ಮುಂದೆ ಇದು ನಮ್ಗೆ ಉತ್ತಮವಾದ ಫಲವತ್ತವಾಗಿ ಬಂತು ಅಂತಂದ್ರೆ ಇದಕ್ಕಿಂತ ಫಸ್ಟ್ ಮತ್ತೊಂದು ಔಷಧಿ ಇಲ್ಲ ಅಂತ ಸರ್. ಓಕೆ, ಥ್ಯಾಂಕ್ ಯು ಲೀಡರ್ಸ್. ನೋಡ್ತಾ ಇರ್ಬೋದು, ಯಾಕಂದ್ರೆ ರೈತರ ಮನದಾಳ ಮಾತಿದು. ಸೊ ಇನ್ನೊಬ್ಬರು ಲೀಡರ್ಸ್ ಅದಾರ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಸರ್, ನಿಮ್ಮ ಹೆಸರು ಪರಿಚಯ ಮಾಡ್ಕೋರಿ, ಇವ್ರಿಗೆ ನೀವು ಇಂಟ್ರೊಡಕ್ಷನ್ ಮಾಡಿರಿ, ಹೇಗೆ ಅನಿಸ್ತೈತಿ? ಚಲೋ ಐತ್ರಿ ಸರ್. ನಿಮ್ಮ ಹೆಸರು ಪರಿಚಯ ಮಾಡ್ಕೊರಿ ಸರ್. ನನ್ನ ಹೆಸರು ಮಹಾಂತಪ್ಪ ಬಸಪ್ಪ ಗೌಡಪ್ಪನವ್ರಿ, ಹಿರೇಬುಜಾಳ, ಕುಂದಗೋಳ ತಾಲೂಕು. ಆನಂತರ ಇದು ಹಿರೇಮಠದ ಅಜ್ಜಾರಿಗೆ ನಾವು ಇದು ರೈತರಿಗೆ ಕೊಡ್ತಕ್ಕಂಥ ಎಣ್ಣೆ, ಇದು ಬಹಳ ಒಳ್ಳೇದೈತಿ. ಸಾವಯವ ಗೊಬ್ಬರ ಇದು ಎಣ್ಣೆ, ಇದನ್ನ ಹೊಲಕ್ಕೆ ನಾವು ಮಾಡಿ ಎಲ್ಲಾನು ಇದನ್ನ ಮಾಡಿ ಪ್ರಚೋದಿ ಇವ್ರಿಗೆ ಹಿರೇಮಠದ ಅಜ್ಜಾರಿಗೆ ಕೊಟ್ಟೇವ್ರಿ. ಓಕೆ ಡಿಯರ್ ಲೀಡರ್ಸ್, ಇವತ್ತು ಈ ಒಂದು ಮಿಕ್ಸ್ ಮಾಡ್ತಾ ಇದ್ದಾರೆ ಸಾಯಿಲ್ ಕೇರ್ ಪ್ರಾಡಕ್ಟನ್ನು ನೋಡ್ತಾ ಇರ್ಬೋದು. ಇದೇ ಒಂದು ಟ್ಯಾಂಕಿಗೆ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ರೀತಿ ಮಿಕ್ಸ್ ಮಾಡ್ತಾರೆ. ಇನ್ನೊಮ್ಮೆ ಎತ್ತರಿ ನೀರಾಗ ಹಾಯ್, ಗುಡ್ ಮಾರ್ನಿಂಗ್ ಲೀಡರ್ಸ್. ಇವತ್ತು ಎರೆಬುದಾಳದಲ್ಲಿ ಬಂದಿದ್ದೀವಿ. ನಾವು ನೋಡ್ಬೋದು ಡಿಯರ್ ಲೀಡರ್ಸ್, ಇದೇ ಒಂದು ಹೊಲಕ್ಕೆ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಹಾಕ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನೋಡ್ತಾ ಇರ್ಬೋದು. ಇದೇ ಹೊಲಕ್ಕೆ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಹೇಳ್ತಾ ಇರೋದು, ಕಡಿಮೆ ಖರ್ಚಲ್ಲಿ ಅಧಿಕ ಲಾಭ ತಗೊಳ್ಳಿಕ್ಕೆ ನಮ್ಮ ಹೆಮ್ಮೆಯ ಕಂಪನಿ 24/7 ಸಪೋರ್ಟ್ ಇದೆ. ಅದಕ್ಕೆ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರು ಈ ಪ್ರಾಡಕ್ಟನ್ನು ಯೂಸ್ ಮಾಡಿದರೆ ತುಂಬ ಬೆನಿಫಿಟ್ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಟ್ರ್ಯಾಕ್ಟರ್ ಮೂಲಕ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಕೂಡ. ಆದಷ್ಟು ನಮ್ಮ ರೈತರಿಗೆ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ತಗೊಳ್ಳಿಕ್ಕೆ ಸಪೋರ್ಟ್ ಮಾಡೋಣ.